ರಚನೆ ಮಾಡೋದು ಹೇಗೆ ಮತ್ತು ಪರಿಪೂರ್ಣವಾದ ಸಿ ವಿಯಲ್ಲಿ ಏನೇನು ಇರಬೇಕು? ಸೊ ಇವಾಗ ಫಸ್ಟ್ ನೀವು ಸಿ ವಿ ರೆಡಿ ಮಾಡಬೇಕಂದ್ರೆ ಒಂದು ಟೆಂಪ್ಲೇಟ್ ಅಂತ ಬೇಕು. ಸೊ ನೀವು ಯಾವುದಾದ್ರೂ ಒಂದು ಫ್ರೀ ಟೆಂಪ್ಲೇಟ್ ಸಿಗುತ್ತೆ, ಎಷ್ಟೊಂದು ಚೆನ್ನಾಗಿರೋ ಡಿಸೈನ್ ಟೆಂಪ್ಲೇಟ್ ಸಿಗುತ್ತೆ, ಫ್ರೀ ಟೆಂಪ್ಲೇಟ್ ಸಿಗುತ್ತೆ. ಸೊ ಆನ್ಲೈನಲ್ಲಿ ನೀವು ಯಾವುದಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್ ಏನೇನು ಆ್ಯಡ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಫುಲ್ ನೇಮ್ ಇರಬೇಕು, ಆಮೇಲೆ ಇಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ಮೇ ಬಿ ಯು ಕ್ಯಾನ್ ಆ್ಯಡ್ ಯುವರ್ ಲಿಂಕ್ಡ್ಇನ್ ಪ್ರೊಫೈಲ್ ಎಸ್ ವೆಲ್. ನೆಕ್ಸ್ಟ್ ಸೆಕ್ಷನ್ ಆಬ್ಜೆಕ್ಟಿವ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನೀವೇನಕ್ಕೆ ಈ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ, ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದರಿಂದ ನಿಮ್ಗೇನು ಯೂಸ್ ಆಗುತ್ತೆ, ಕಂಪ್ನಿಗೆ ಏನು ಯೂಸ್ ಆಗುತ್ತೆ ಅನ್ನೋದನ್ನು ವೆರಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ಮೇ ಬಿ ಇನ್ 2 or 3 lines ಯು ಕ್ಯಾನ್ ಟೆಲ್. ಆಮೇಲೆ ನೆಕ್ಸ್ಟ್ ಸೆಕ್ಷನ್ ಬಂದು ಎಕ್ಸ್ಪೀರಿಯನ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಸೊ ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ಯಾವ ಆರ್ಗನೈಸೇಷನಲ್ಲಿ ಮಾಡಿದ್ದೀನಿ, ಮತ್ತು ಟೆನ್ಯೂರ್ ಏನು, ಮತ್ತು ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಇದನ್ನು ಮೆನ್ಷನ್ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಸೆಕ್ಷನು ಅಕಾಡೆಮಿಕ್ ಕ್ವಾಲಿಫಿಕೇಷನ್. ಸೊ ಅಕಾಡೆಮಿಕ್ ಕ್ವಾಲಿಫಿಕೇಷನಲ್ಲಿ ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ, ಮತ್ತು ಯಾವ ಡಿಗ್ರಿ ಮಾಡಿದ್ದೀರಾ, ಮತ್ತು ಯಾವ ಇಯರ್ ಪಾಸ್ಡ್ ಔಟು, ಮತ್ತು ಏನು ಸ್ಕೋರ್ಸ್ ಬಂದಿದೆ ನಿಮಗೆ, ಪರ್ಸೆಂಟೇಜ್ ಇರ್ಬೋದು, CGPA ಮೆನ್ಷನ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಿಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇಸ್ ಸ್ಕಿಲ್ಸ್. ಸೊ ಇಲ್ಲಿ ಇದರಿಂದಾನೇ ನಿಮ್ಮ ಸಿ ವಿನ ಶಾರ್ಟ್ ಲಿಸ್ಟ್ ಮಾಡಬೇಕಾ ಬೇಡವಾ ಅಂತ ನಾವು ಆ್ಯಕ್ಚುಲಿ ನೋಡ್ತೀವಿ. ನೆಕ್ಸ್ಟ್ ಪಾರ್ಟ್ ಒಂದು ನೀವು ಏನಾದರೂ ಸರ್ಟಿಫಿಕೇಟ್ಸ್ ಆರ್ ಅವಾರ್ಡ್ಸ್ ತೊಗೊಂಡಿದ್ರೆ, ಸರ್ಟಿಫಿಕೇಷನ್ಸ್ ಮಾಡಿದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಆ್ಯಂಡ್ ದೆನ್ ಅಟ್ ಲಾಸ್ಟ್ ಮೇ ಬಿ ಕೈಂಡ್ ಆಫ್ ಪರ್ಸ್ನಲ್ ಡೀಟೇಲ್ ಸೆಕ್ಷನ್. ಅಲ್ಲಿ ನಿಮ್ಮ ಫಾದರ್ಸ್ ನೇಮ್ ಇರ್ಬೋದು, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ನಂಬರ್, ಮತ್ತು ಲ್ಯಾಂಗ್ವೇಜಸ್ ನೋನ್. ಸೊ ಇಷ್ಟು ಡೀಟೇಲ್ಸ್ ಇದ್ದರೆ ಸಾಕು.